ವೆಲ್ಕಮ್ ಟು ಮೈ ಚಾನಲ್ RKH ರಂಗೋಲಿ ಆ್ಯಂಡ್ ಹಾಬೀಸ್. ನಾವಿವತ್ತು ಏನು ಮಾಡೋಣ ಅಂದರೆ ಕರ್ಗೆಡ್ ಮಾಡೋಕ್ಕೆ ಹೇಗೆ ಅಂತ ನೋಡೋಣ. ಮೊದಲಿಗೆ ಏನು ಮಾಡೋಣ ಅಂದರೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬೇಯಕ್ಕಿಟ್ಬಿಟ್ಟು ಏನು ಮಾಡೋದು ಅಂದರೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಅಂದರೆ ಕಣಕ ಕಲಿಸ್ಕೋಬೇಕಾಗುತ್ತೆ. ಕಣಕ ಕಲಿಸ್ಕೊಳ್ಳೋಕ್ಕೆ ಏನು ಅಂತಂದರೆ ಮೈದಾ ಹಿಟ್ಟು ಬೇಕಾಗುತ್ತೆ. ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ. ಅಡುಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಟೈಮು ಒಂಚೂರು ಉಪ್ಪು ಹಾಕಿದರೆ ಇನ್ನೂ ಒಂದು ಚಿಟಿಕೆ ಉಪ್ಪು ಹಾಕಿದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಆ ಎಣ್ಣೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ಹದದಲ್ಲಿ ಇರಬೇಕು. ಅದು ಅಂದರೆ ನಾವು ಎಲೆ ಉದ್ದಕ್ಕೆ ಬರೋ ಥರ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗಾದರೂ ಇರಬಾರ್ದು, ಮೀಡಿಯಮ್ ಹದದಲ್ಲಿ ಕಲಿಸ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಬೇಳೆಗೆ ಬೆಲ್ಲ ಸೇರಿಸ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸ್ಕೋಬೇಕು. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು, ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಸೇರಿಸ್ಕೋಬೋದು. ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಸ್ವಲ್ಪನೇ ಸೇರಿಸ್ಕೊಂಡೆ. ಬೆಲ್ಲನ ಸೇರಿಸಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದು ಬೆಲ್ಲ ಕರಗೋವರೆಗೂ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಏಲಕ್ಕಿ ಪುಡಿ ಆದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇಕಿರೋರು ಸೋಂಪು ಕಾಳು ಹಾಕ್ಬೋದು, ಇಲ್ಲಾಂದರೆ ಏಲಕ್ಕಿ ಪೌಡ್ರ್ ಹಾಕ್ಬೋದು. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಒಂದೇ ಒಂದು ಏಲಕ್ಕಿ ಹಾಕ್ತೀನಿ ಅಷ್ಟೇ. ಅದನ್ನು ಬೆಲ್ಲ ಕರಗೋವರೆಗೂ ಸ್ವಲ್ಪ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಾವು ಕೈ ಆಡಿಸ್ತಿರ್ಬೇಕು, ಇಲ್ಲಾಂದ್ರೆ ತಳಾದ್ಬಿಡುತ್ತೆ. ಅದನ್ನು ನಾವು ಸಣ್ಣಗೆ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕಾಗುತ್ತೆ. ಆವಾಗ ಅದು ಈ ಥರ ಆಗುತ್ತೆ. ಸಣ್ಣಗೆ ರುಬ್ಕೊಳ್ಳೋದ್ರಿಂದ ಅದು ಕರ್ಗೆಡ್ ಬರೋದೇನಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ. ಆವಾಗಲೇ ಕಲಿಸಿಟ್ಟಿದ್ವಲ್ಲ ಮಾಡ್ಕೋಬೇಕಾಗುತ್ತೆ. ಅಂದರೆ ನಮಗೆ ದೊಡ್ಡಕ್ಕೆ ಬೇಕಾಗುತ್ತೆ ದೊಡ್ಡಕ್ಕೆ, ಚಿಕ್ಕಕ್ಕೆ ಬೇಕಾದ್ರೆ ಚಿಕ್ಕಕ್ಕೆ ಮಾಡ್ಕೋಬೋದು. ನಾವು ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಮಾಡ್ಕೊತೀವಿ. ಈ ರೀತಿ ಮಾಡಿಕೊಂಡು ಫಸ್ಟು ಕಿತ್ತು ಇಟ್ಕೊಂಡು ಆಮೇಲೆ ಎರಡು ಕೈ ಮಾಡಿಕೊಂಡು ಉಜ್ಜು ಹಾಕಿ ಹಿಟ್ಟಲ್ಲಿ ಈ ರೀತಿ ಹಾಕೋಬೇಕಾಗುತ್ತೆ. ಕೆಲವೊಬ್ರು ಅಕ್ಕಿ ಹಿಟ್ಟಲ್ಲಿ ಉಜ್ತಾರೆ, ಕೆಲವೊಬ್ರು ಮೈದಾ ಹಿಟ್ಟಲ್ಲಿ ಉಜ್ತಾರೆ. ನಾನು ಸ್ವಲ್ಪ ಮೈದಾ ಹಿಟ್ಟಲ್ಲಿ ಉಜ್ತಿದ್ದೀನಿ, ಯಾಕೆಂದರೆ ಸ್ವಲ್ಪ ಮಾಡೋದ್ರಿಂದ ಮೈದಾ ಹಿಟ್ಟಲ್ಲಿ ಉಜ್ತಿದ್ದೀನಿ. ಈ ಥರ ನಮಗೆ ಎಷ್ಟು ಅಳತೆ ಬೇಕು ಅಷ್ಟು ಚಿಕ್ಕಕ್ಕೆ ಬೇಕಂದರೆ ಚಿಕ್ಕಕ್ಕೆ ಮಾಡ್ಬೋದು, ಸ್ವಲ್ಪ ಉದ್ದಕ್ಕೆ ಬೇಕಂದರೆ ಉದ್ದಕ್ಕೆ ಮಾಡ್ಬೋದು. ನಾನು ಸ್ವಲ್ಪ ಚಿಕ್ಕಕ್ಕೆ ಮಾಡ್ತೀನಿ ಜಾಸ್ತಿ. ಅಂದರೆ ಚಿಕ್ಕಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೂ ಆಗುತ್ತೆ, ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ನನ್ನ ತಕ್ಕನೇ ಶುರು ಮಾಡುತ್ತೆ ಅಂತ. ನೀವು ಮೆತ್ತಗಿದ್ರೆ ಕರ್ಗಡೆ ಬೆಲ್ಲ ತಿನ್ನೋಕ್ಕೆ ಅಷ್ಟು ಇಷ್ಟ ಅನಿಸಲ್ಲ. ಹಾಗಾಗಿ ನನಗೆ ಸ್ವಲ್ಪ ಚಿಕ್ಕಕ್ಕೆ ಮಾಡ್ಕೊಳ್ಳೋಕ್ಕೆ ಇಷ್ಟ. ಹಾಗಾಗಿ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದ್ರಿಂದ ನಾನು ಸ್ವಲ್ಪ ಚಿಕ್ಕಕ್ಕೆ ಮಾಡ್ಕೊತೀನಿ. ಇದಕ್ಕೆ ಶೇಪೇ ಬೇಕು ಅನ್ನೋ ಥರ ಏನಿಲ್ಲ, ರೌಂಡ್ ಶೇಪಲ್ಲೇ ಉಜ್ಬೇಕು ಅನ್ನೋ ಥರ ಏನಿಲ್ಲ. ಈ ಥರ ಟೇಸ್ಟಲ್ಲೇನು ವ್ಯತ್ಯಾಸ ಆಗಲ್ಲ, ಶೇಪಲ್ಲಿ ವ್ಯತ್ಯಾಸ ಆಗೋದು ಅಷ್ಟೇ. ಈ ಥರ ಆಗುತ್ತೆ. ಈ ಥರ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಹೇಗೆ ಮಾಡೋದು ಅಂತಂದರೆ ಈ ಥರ ಕೈಯಲ್ಲಿ ತೊಗೊಂಡ್ಬಿಟ್ಟು ಹಾಕೊಳ್ಳೋದು. ಅದಕ್ಕೆ ಸ್ವಲ್ಪ ಸರಿ ಹೋಗೋ ಥರ ಹೂರಣ ಇಟ್ಬಿಟ್ಟು ಸುತ್ತಲೂ ನಾವು ಏರ್ ಬಡ್ಸಿಂದ ಅದು ನೀರು ಹಚ್ಬೋದು. ನಾನು ಸ್ವಲ್ಪ ಮಾಡಾಕ್ತಿರೋದ್ರಿಂದ ಸುಮ್ಮನೆ ಏರ್ ಬಡ್ಸಿ ಹಾಕಿ ಅಂದ್ಬಿಟ್ಟು ಕೈಯಲ್ಲೇ ಹಚ್ತಿದ್ದೀನಿ ಅಷ್ಟೇ. ಸ್ವಲ್ಪನೇ ನಾನು ಮಾಡ್ತಿರೋದು, ಹಾಗಾಗಿ ಕೈಯಲ್ಲೇ ಎಲೆ ಸುತ್ತು ಹಚ್ಬಿಟ್ಟು ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಫೋಲ್ಡ್ ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ನಮ್ಮದು ಕರ್ಗೆಡ್ದು
ಇದೇ ಥರ ಎಲ್ಲ ಎಲೆಗಳಿಗೂ ಹೂರಣ ತುಂಬಿಟ್ಟು ಅದನ್ನು ಮಾಡಿದರೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಎಣ್ಣೆಲಿ ಕರಿಬೇಕಾಗುತ್ತೆ. ಎಣ್ಣೆ ಕರಿಯೋದು ವಿಡಿಯೋ ನನಗೆ ಸ್ವಲ್ಪ ಸ್ಕಿಪ್ ಆಗಿದೆ. ಸೊ ಹಂಗಾಗಿ ಎಣ್ಣೆಲಿ ಕರೆದ್ರೆ ಈ ಥರ ಆಗುತ್ತೆ. ನೀಟಾಗಿ ಎರಡೂ ಕಡೆ ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಕರೆದ್ರೆ ಕರ್ಗೆದ್ದು ರೆಡಿ ಆಗುತ್ತೆ.